ಸಂಸ್ಥೆ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಅವರ ಕಷ್ಟವನ್ನು ಸ್ಪಂದಿಸಿ ಅವರಿಗೆ ಸಹಾಯ ಮಾಡೋ ಸಂಸ್ಥೆಯಾಗಿದೆ. ಈ ಸಂಸ್ಥೆಗೆ ನಾನು ಆಯ್ಕೆ ಆಗಿರೋದು ನನಗೆ ತುಂಬ ಖುಷಿಯಾಯಿತು. ನಮ್ಮ ಈ ಕಷ್ಟದಲ್ಲಿ ನಮಗೆ ಮನೆ ನಿರ್ಮಿಸಿಕೊಟ್ಟ ಸದಾಶಿವ್ ಭಟ್ ಮತ್ತು ಶ್ರೀಮತಿ ಶ್ಯಾಮಲಾ ಭಟ್ ಅವರಿಗೆ ನಮಸ್ಕರಿಸುತ್ತೇನೆ. 1.5 ವರ್ಷದ ಹಿಂದೆ ಫೌಂಡೇಶನ್ ಹಾಕಿದ್ದಿದ್ರು. ಆದಮೇಲೆ ಮನೆಗೆ ಸ್ವಲ್ಪ ಅಪ್ಪನ ಗಲಾಟೆ ಜಾಸ್ತಿ ಆಗಿದ್ದಿತ್ತು. ಅಪ್ಪ ಕುಡ್ಕ ಬಂದು ಡೈಲಿ ಗಲಾಟೆ ಮಾಡ್ತಿದ್ದಿದ್ರು. ಅದಾದಮೇಲೆ ಮನೆ ಕಟ್ಟಿ ಆಯಿತು. ಕಟ್ಟಿ ಆದಮೇಲೆ ಸ್ವಲ್ಪ ಸಮಯದ ನಂತರ ಕಷ್ಟ ಆಯಿತು. ಇಂಥ ಕಷ್ಟದಲ್ಲಿ ಮನೆ ಆಗ್ತಿತ್ತಂದರೆ ತುಂಬ ಖುಷಿ ಆಯಿತು. ಅದು ಮನೆ ಅರ್ಧ ಬದ್ಧ ಆಗಿದ್ದಿತ್ತು. ಮನೆ ಒಂದು ಬದಿ ಮನೆ ಆಗಲಿಲ್ಲ ಆಗಿದ್ದಿತ್ತು. ಅರ್ಧ ಕಟ್ಟಿ ಇದ್ದಿದ್ದರಿಂದ ಆಚೆ ವಾಸ ಆಗೋದು ಕಷ್ಟ ಆಗಿತ್ತು. ಒಳಗೆ ಎಂಥ ಬರ್ತಿದ್ದಿತ್ತು ಅಂತ ಗೊತ್ತಿಲ್ಲ, ಚೇಳು ಅದೆಲ್ಲ ಬರ್ತಿದ್ದಿತ್ತು. ಅಂದರೆ ಬಾಗಿಲಾಗಲಿಲ್ಲ ಆಯ್ತಲ್ಲ ಮುಂದೆ, ಅದರಿಂದ ಒಳಗೆಲ್ಲ ತುಂಬ ಕಾಟ ಆಗ್ತಿದ್ದಿತ್ತು. ಮತ್ತು ಧೂಳು ಪೂರ ಎಷ್ಟು ನೋಟು ಒಳಗೆ ಬರ್ತಿದ್ದಿತ್ತು. ಕರೆಂಟಿನ ವ್ಯವಸ್ಥೆ ಇಲ್ಲ ಆಗಿದ್ದಿತ್ತು ಆಗಳಿಗೆ. ನಮ್ಮ ಕಲಾರಂಗದ ಬಗ್ಗೆ ಹೇಳಲಿಕ್ಕೆ ಇಲ್ಲ. ನನಗೆ ನಾವು ಮಾಡೋದು ಏನೂ ಅಲ್ಲ. ನಮ್ಮದೊಂದು ಸಮುದ್ರದ ಒಂದು ಬಿಂದು ಸಹ ಅಲ್ಲ ನಾವು. ಯಾಕೆಂದರೆ ಇವರೇನು ಇಲ್ಲಿದ್ದವರು ಎಲ್ಲ ವಾಲಂಟಿಯರ್ಸ್ ಎಲ್ಲ ಇದ್ದಾರೆ. ಅವರು ಮಾಡೋದು ಒಂದು ಸ್ವಲ್ಪ ಸಹ ನಾವು ಅದಕ್ಕೆ ಭಾಗಿ ಇಲ್ಲ ಅದರಲ್ಲಿ. ಆದರೆ ನಮ್ಮದು ಏನಾಗ್ತದೆ ಅಷ್ಟು ನಾವು ಸೇವ್ ಮಾಡ್ತೇವೆ. ಇನ್ನೊಂದು ಹೇಳಿದರೆ ನಮ್ಮ ಈ ಮಕ್ಕಳಿಗೆ ಈ ಅವರು ಮಾತಾಡೋದು ಕೇಳುವಾಗಲೇ ಮನಸ್ಸಲ್ಲಿ ಒಳಗಿಂದಲೇ ಎದ್ದು ಬರ್ತಾ ಉಂಟು. ಯಾಕಂದ್ರೆ ನಾವು ಸಹ ಕಷ್ಟದಲ್ಲಿ ಬೆಳೆದವರು. ಏನು ನಮಗೆ ಸಹ ಇಂಥ ಮನೆಗಳು ಇರಲಿಲ್ಲ. ಮಣ್ಣಿನ ಮನೆ, ನನ್ನ ತಂದೆ ಅವರು ಮಣ್ಣಿಂದು ಗೋಡೆ ಕಟ್ಟಿ ಮನೆ ಮಾಡಿದವರು. ಸೊ ನಮಗೆ ಗೊತ್ತುಂಟು ಕಷ್ಟ ಏನು ಅಂತೇಳಿ. ಕಲೀಲಿಕ್ಕೂ ಅಷ್ಟೇ, ನಮಗೂ ಸಹ ಅಷ್ಟೇ ಕಲೀಲಿಕ್ಕೆ ಏನಿಲ್ಲ, ಯಾರು ಸಪೋರ್ಟ್ ಇಲ್ಲ. ನಮ್ಮಷ್ಟಾಗೆ ನಾವು ಕಷ್ಟ ಬಿಟ್ಟು ಕಲ್ತದ್ದು. ಸೊ ನನಗೆ ಆಗದಿಂದ ಮನಸ್ಸಲ್ಲಿತ್ತು. ಯಾಕಂದರೆ ಇನ್ನು ಇದ್ದವರಿಗೆ ಇನ್ನು ಒಳ್ಳೆಯ ಇದು ಸಿಗಬೇಕು, ನಾವು ಸಹ ಆದಷ್ಟು ಸಹಕಾರ ಮಾಡಬೇಕು ಅಂತೇಳಿ. ಏನೋ ಇದು ಕಲಾರಂಗದವರು ನಮ್ಮ ಮುರಳಿ ಕಡೆಕಾರಲ್ಲಿ ಸಿಕ್ಕಿದ್ರು. ನಮಗೇನು ಒಳ್ಳೆಯ ಆಪರ್ಚುನಿಟಿ, ಅದೊಂದು ಆಪರ್ಚುನಿಟಿ ಅಷ್ಟೇ. ನಾನು ಸ್ವಾಮಿಯವ್ರ ಹತ್ರ ಹೋಗಿ ಅದಮಾರ್ ಸ್ವಾಮಿಯವ್ರ ಹತ್ರ ಹೋಗಿ ಕೇಳಿದೆ, ಸ್ವಾಮಿ ನಾವು ಯಾಕೆ ಮನೆ ಅವರು ಓದಬೇಕು, ಅವ್ರು ಕಟ್ಕೊಳ್ಬೇಕು, ನಾವು ವೆರಿ ಈಸಿ ಮನಿ ಅಲ್ವಾ ಅದು ಕೊಡೋದು ಅಂತ ಹೇಳಿದರೆ ಅವ್ರು ಹೇಳಿದರು, ಇಲ್ಲ 2 ಸಹ ಅಗತ್ಯವೇ. ಅವರಿಗೆ ಕೂತ್ಕೊಂಡು ಓದಲಿಕ್ಕೇ ಜಾಗ ಇಲ್ಲದಿದ್ದರೆ, ಎಂಥ ಸೌಕರ್ಯ ಇಲ್ಲದಿದ್ದರೆ ಅವ್ರಿಗೆ ಹೇಗೆ ಕಲಿತಾರೆ? ಹಾಗಾಗಿ ಅದು ಎಷ್ಟು ಇಂಪಾರ್ಟೆಂಟೋ ಇದು ಸಹ ಅಷ್ಟೇ ಇಂಪಾರ್ಟೆಂಟ್ ಹೇಳಿದರು. ಹಾಗಾಗಿ ನನಗೆ ತುಂಬ ಹೌದು ಅನಿಸಿತ್ತು. ಮತ್ತು ಈಗ ನಾನು ಇಲ್ಲಿ ಬಂದ ಮಕ್ಕಳದ್ದು ಪ್ರತ್ಯಕ್ಷವಾಗಿ ನೋಡುವಾಗ ನನಗೆ ನಿಜವಾಗಿ ಸಾರ್ಥಕತೆ ಆಯಿತು. ಮತ್ತು ನಾವು ಮಾಡೋದು ಏನಲ್ಲ, ದೇವರು ಕೊಟ್ಟ ದುಡ್ಡನ್ನು ನಾವು ಕೊಡ್ತಾ ಇದ್ದೇವೆ ಅಷ್ಟೇ. ನಮ್ಮದು ಏನಂದರೆ ಏನೂ ಅಲ್ಲ, ದೇವರೊಂದು ಕೊಟ್ಟಿದ್ದಾರೆ, ಅದನ್ನು ನಾವು ಕೊಡೋದ್ರಲ್ಲಿ ದೊಡ್ಡಸ್ಗೇನಿಲ್ಲ. ಆದರೆ ಇವರೆಲ್ಲ ಇಷ್ಟೆಲ್ಲ ಕಲಾರಂಗದವರು ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ, ರಿಯಲಿ ನನಗೆ ಅದು ಅಪ್ರಿಷಿಯೇಟ್ ಮಾಡಲಿಕ್ಕೆ ಮಾತೇ ಇಲ್ಲ, ಅಷ್ಟು ಖುಷಿ ಆಗ್ತದೆ. ಯಾವುದೋ ಒಂದು ದೇವಸ್ಥಾನ ಇದೆ, ಅಲ್ಲೊಂದು ದೇವರ ಮೂರ್ತಿಗೆ ನಿತ್ಯ ಜಲಾಭಿಷೇಕ ಆಗಬೇಕು ಅಂತ ಇಟ್ಕೊಳ್ಳೋ. ಯಾರೋ ಒಬ್ಬರು ಬಂದುಕೊಂಡು ನಾ ಬಾವಿ ತೆಗೆದುಕೊಡ್ತೇನೆ ಅಂತ ಹೇಳ್ತಾರೆ. ಇನ್ನೊಬ್ಬರು ನಾನು ಜೀವನ ಪೂರ್ತಿ ಇದಕ್ಕೆ ಜಲಾಭಿಷೇಕ ಮಾಡ್ತೇನೆ ಅಂತ ಹೇಳ್ತಾನೆ. ನಾನು ಕೇಳೋದು ಇದರಲ್ಲಿ ಯಾವುದು ದೊಡ್ಡ ತಪಸ್ಸು ಅಂತೇಳಿ ಹೇಳಿ. ಬಾವಿ ತೋಡೋದು ಕಷ್ಟವೇ, ಆದರೆ ನಿರಂತರ ಅದನ್ನು ಮಾಡ್ಕೊಂಡು ಹೋಗೋದು ಅದು ದೊಡ್ಡ ತಪಸ್ಸು ಅಂತೇಳಿ ಹೇಳಿ ಅಂದ್ಕೋತೇನೆ. ಸಾಧ್ಯವೇ ಇಲ್ಲ ಅದು ಮಾಡಿದವನಿಗೆ, ನೋಡಿದವನಿಗೆ, ಅನುಭವಿಸಿದವನಿಗೆ ಗೊತ್ತಿದೆ. ಅಂಥ ಒಂದು ತಪಸ್ಸನ್ನು ಮೈಮೇಲೆ ತಗೊಂಡವರು ಕಲಾರಂಗದವರು. ಅವರು ದಾನಿಗಳನ್ನು ಹುಡುಕ್ತಾರೆ, ಕಷ್ಟದಲ್ಲಿರೋರನ್ನು ಹುಡುಕ್ತಾರೆ. ಆದರೆ ಅವರನ್ನು ಜೋಡಿಸುವ ಆ ಕೆಲಸ ನಾವು ನೋಡಿದ್ದೇವಲ್ಲ, ಇಲ್ಲಿ ಕೂತವರಿಗೆಲ್ಲ ನಮಗೆಲ್ಲ ಏನು ನಾರಾಯಣಣ್ಣ ಸಾಧ್ಯ ಉಂಟು ಇದನ್ನೆಲ್ಲ ಒಂದು ಹುಡುಕಿ ಮಾಡಿ, ಅದು ಬೆನ್ನಿಗೆ ಹೋಗಿ ತಗೊಬಂದು ಮೇಸ್ತ್ರಿಗಳನ್ನ ಹುಡುಕಿ ಮಾಡಿಸಿ ಮುಗಿಸಿ ಇಲ್ಲೊಂದು ಕೈಗೊಂದು ಹಸ್ತಾಂತರ ಮಾಡಿ ಎಣಿಸೋಕ್ಕೆ ಸಾಧ್ಯ ಇತ್ತು. ಇದೆಲ್ಲ ಮಾಡ್ಕಂತೇಳಿ ನಮಗೆಲ್ರಿಗೂ ಒಂದು ಸತಿ ಅನ್ಸತ್ತೆ. ನನಗೆ ಸತ್ಯ ಹೇಳೋದಾರೆ ಅವ್ರ ಎದುರು ನಾಚಿಕೆ ಆಗ್ತದೆ, ಇದನ್ನು ಸತ್ಯ ಹೇಳೋ ವಿಷಯ. ಅಂದರೆ ಏನು ಮಾಡೋಕ್ಕಾಗ್ತಾ ಇಲ್ಲ ನಮ್ಮ ಹತ್ರ ಎಲ್ಲ ಅಂಥದ್ದೆಲ್ಲ ಅವ್ರನ್ನ ಕಂಡಂಥದ್ದು.